ಇವರಿಬ್ಬರು ಏನು ಡಿಸ್ಟರ್ಬ್ ಮಾಡಿರ್ಬೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಸಖತ್ ಸಿಂಪಲ್. ಇವರು ಶಿಲ್ಪಿ ಊದಿ ತೊಂದರೆ ಕೊಡ್ತಾ ಇದ್ದಾನೆ. ಅವನು ವಾಶ್ ಮಾಡೋ ನೆಪದಲ್ಲಿ ನೀರನ್ನು ಹರಿಸ್ತಾ ಇದ್ದಾನೆ. ಅವನು ನ್ಯೂ ತುಳಸಿ ರೆಸ್ಟೋರೆಂಟ್ ಅಂತ, ತುಳಸಿ ಜೈನ್ ಕಮ್ಯುನಿಟಿದು ಬೇರೆ ಅದು. ಜೈನ್ ಫುಡ್ ಸಿಗುತ್ತೆ ಇಲ್ಲಿ. ಸೊ ಇದು ಶ್ರೀಧಾ ಬಳ್ಳಾರಿ ನೆಟ್ವರ್ಕ್ನವರು, ಅದಕ್ಕೋಸ್ಕರ ಬಡ್ಡೇಕ್ಲಿ ಮಾಡ್ತಾ ಇರೋದು. ಚಾಮುಂಡಿ ಬೆಟ್ಟಕ್ಕೆ ಕೊಟ್ಟೆ ಬ್ರೇಕ್ಫಾಸ್ಟ್ಗೆ ಅಂತ. ಆ್ಯಕ್ಚುಲಿ ಆಲ್ರೆಡಿ ಉದ್ದಕ್ಕೂ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಿದೆ ಅಂದರೆ ನಂಜನಗೂಡು ಕಡೆಗೆ ಹೋಗು ಅಂತ, ಇಲ್ಲಿಗೆ ಬೆಟ್ಟಿಗೆ ಹೋಗ್ಬೇಡ ನಂಜನಗೂಡಿಗೆ ಹೋಗು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಯಾಕೆ ಅಂದರೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲರೂ ದೇವಸ್ಥಾನದಲ್ಲಿ ಚೆನ್ನಾಗಿ ತಿರ್ಬಿಟ್ರೆ ಚಾಮುಂಡಿ ಬೆಟ್ಟದಲ್ಲಿ ಇನ್ನು ಸಾಯಂಕಾಲದವರೆಗೂ ಎಲ್ಲೂ ತಿನ್ನೋದಿಲ್ಲ. ಏನೂ ಕೊಟ್ಟಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಇದ್ಬಿಡ್ತೀನಿ. ಸಾಯಂಕಾಲ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಎಷ್ಟು ಕೊಡ್ತಾರೆ ಅಷ್ಟು ಊಟ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಇನ್ನು ಬೆಟ್ಟಕ್ಕೆ ಹೋಗೋದೇ ಬೇಡ ಅಂತ ಬೆಟ್ಟಕ್ಕೆ ಹೋಗೋದೇ ತಡೆಯೋದಕ್ಕೆ ಪ್ಲ್ಯಾನ್ ವರ್ಕ್ ಮಾಡ್ತಾಯಿದ್ದಾರೆ. ಅಂದರೆ ಇಲ್ಲಿವರೆಗೂ ನಡ್ಕೊಬಂದೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ, ಹೈದ್ರಾಬಾದಿಂದ. ಸೊ ಇಲ್ಲಿ ಸಿಕ್ಕಿಲ್ಲ. ಬಹುಶಃ ಇವತ್ತು ಮಂಗಳವಾರ. ಆ್ಯಕ್ಚುಲಿ ಕಂಪೇರ್ ಟು ಅದರ್ ಡೇಸ್ ಮಂಗಳವಾರ ಸ್ವಲ್ಪ ಪರವಾಗಿಲ್ಲ, ಆದರೆ ಲಿಫ್ಟ್ ಸಿಗೋ ಸಾಧ್ಯತೆ ಕಡಿಮೆ ಇದೆ. ನೋಡೋಣ, ಎಷ್ಟೊಂದು ಸರಿ ಆಗಿದೆ ಈ ಥರ, ಆದರೆ ಲಿಫ್ಟ್ ಸಿಗೋದೇ ಇಲ್ಲ. ಯಾವ ಮಟ್ಟಿಗೆ ಮಾಡ್ತಾರೆ ಅಂದರೆ 2 hours ಕರೆಕ್ಟಾಗಿ 8 o'clock $10 o'clockವರೆಗೂ ನಿಂತ್ಕೊಂಡಿದ್ದೀನಿ. 8 o'clock ಇನ್ನೂ ಕಡಿಮೆ ಇತ್ತು ಆ್ಯಕ್ಚುಲಿ. 8 o'clock ಅಂತ ಲೆಕ್ಕ ತೊಗೊಂಡ್ರು. ಸುಮಾರು ಪಾರ್ಕ್ ಅರೌಂಡ್ 7 o'clock ಕ್ಲೋಸ್ ಟು 7 o'clock ಬಿಟ್ಟಿದ್ದೆ. ಇಲ್ಲಿ ಇದ್ರ ಗೇಟ್ ಹತ್ರ 8 ಗಂಟೆ ಬಂದು ತಲುಪಿದ್ದೆ ಅಂದ್ರೂ ಕರೆಕ್ಟಾಗಿ ಗೆರೆ ಹಾಕೋದಂಗೆ 10 ಗಂಟೆವರೆಗೂ ನನಗೆ ಲಿಫ್ಟ್ ಸಿಕ್ಕಿರಲಿಲ್ಲ. ಆ್ಯಕ್ಚುಲಿ ಅದು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿದ್ದೀನಿ ಅನ್ನೋ ಸಲ ನೆನಪಿಲ್ಲ ನನಗೆ. ಕರೆಕ್ಟಾಗಿ 10 ಗಂಟೆ ಅವಾಗ ಇನ್ನೂ ಬೇಸಿಕ್ ಫೋನ್ ಇತ್ತು ಅಂದ್ಕೊಳ್ತೀನಿ ನನ್ನ ಹತ್ರ. ಸೊ ನಾಟ್ ಶ್ಯೂರ್ ರೋಡಲ್ಲಿ ಕರೆಕ್ಟಾಗಿ 10 ಗಂಟೆ ಗುರು, ಕರೆಕ್ಟಾಗಿ ಗಂಟೆ ಹೊಡೆದ ಟಣ್ಣಂತ ಗಂಟೆ ಹೊಡೆಯುತ್ತಲ್ಲ ಆ ರೇಂಜ್ಗೆ. ಅಲ್ಲಿವರೆಗೂ ಯಾರೂ ಲಿಫ್ಟ್ ಕೊಟ್ಟಿಲ್ಲ. ನಾನು ನಿಂತ್ಕೊಂಡೇ ಇದ್ದೆ, ಹೋಗೋದಲ್ಲ ಇವತ್ತು ಹೊಡಬಿಡೋದ ಅಂತ. ಕರೆಕ್ಟಾಗಿ ಗಂಟೆ ಹೊಡೆದಂಗೆ 10 ಗಂಟೆ ಬಂದ. ಅದು ತೊಗೊಂಡೋಗಿ ಕರೆಕ್ಟಾಗಿ ದಾಸೋಹ ಭವನ ಮುಂದೆನೇ ನಿಲ್ಲಿಸ್ದ. ದಾಸೋಹ ಭವನವರೆಗೂ ಕರ್ಕೊಂಡೋದ. ಅದರಿಂದ ಹೋಗೋಷ್ಟೊಳಗೆ ದಾಸೋಹ ಭವನ ಕ್ಲೋಸ್ ಆಗೋಗೋಯಿತು. ಸೊ ಊಟ ಸಿಕ್ಕಲಿಲ್ಲ, ಅವತ್ತು ಬ್ರೇಕ್ಫಾಸ್ಟ್ ಸಿಕ್ಕಲಿಲ್ಲ. ಸೊ ಆ ಥರ ಎಷ್ಟೋ ದಿವಸ ಬರೀ ಅಲ್ಲಿವರೆಗೂ ಹೋಗಿದ್ದು. ಇಲ್ಲಿ ಆರ್ಚ್ ಬರುತ್ತಲ್ಲ ಅಲ್ಲಿವರೆಗೆ ಹೋಗಿ, ಗೇಟ್ ಇದೆಯಲ್ಲ ಬೆಟ್ಟದ ಸ್ಟಾರ್ಟ್ ಆಗುತ್ತಲ್ಲ ಗೇಟ್, ಅಲ್ಲಿವರೆಗೂ ಹೋಗಿದ್ದು. ಇನ್ನೂ ಬಂದಿರೋದಿಲ್ಲ, ಲೆಕ್ಕನೇ ಇಲ್ಲ, ಅಷ್ಟೋದಿದೆ. ಸೊ ಈಗ ಆ್ಯಕ್ಚುಲಿ ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಕವರ್ ಮಾಡೋಣ ಅಂದ್ಕೊಂಡಿದ್ದೆ. ಹೌದು, ತುಳಸಿ ನೀರು ಎರ್ಚಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲೇ ತೊಳಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಆಟೋದಲ್ಲಿ ದರ್ಶನ್ ಮತ್ತು ಅದ್ರದ್ದು ಇದೆಯಲ್ಲ, ಏನು ಲಾಂಗು ಬೆನ್ನಿಗೆ ಹಾಕ್ಕೊಂಡಿರೋ ತೋರಿಸಿದ್ರಲ್ಲ, ಅದು ದರ್ಶನ ಇಲ್ಲ ಅಂತ. ಆ್ಯಕ್ಚುಲಿ ಅಂದರೆ ದರ್ಶನ್ ನನ್ನ ವಿರುದ್ಧ ಕೆಲಸ ಮಾಡ್ತಾರೆ ಏನಾದ್ರೆ ಅರ್ಥ ಆಗಿರುತ್ತೆ. ಇನ್ನೊಂದು ಏನಾದರೆ ನನ್ನ ಕೈಯಲ್ಲಿ ಇದೆಯಲ್ಲ, ದೊಣ್ಣೆ ಇದೆಯಲ್ಲ, ಸೊ ಅದಕ್ಕೆ ಯಾರೋ ನಿಂಗೆ ಲಿಫ್ಟ್ ಕೊಡೋದಿಲ್ಲ, ನೀನು ದೊಣ್ಣೆ ಹಿಡ್ಕೊಂಡು ಹೋಗ್ತೀಯಲ್ಲ ಅದಕ್ಕೆ ಲಿಫ್ಟ್ ಕೊಡೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಯಾವುದೇ ದೊಣ್ಣೆ ಬಿಟ್ಟರೆ ಅಷ್ಟೇ ಹುಡುಕೊಂಡು ಟಾಕ್ಸ್ಕೊ ಹೊಡಿತಾರೆ ಬಟ್ಟೆಗಳು. ಪ್ರಾಕ್ಟೀಸ್ಗೂ ಬೇಕೇ ಬೇಕು, ದೊಡ್ಡ ಇಲ್ಲದೆ ಜೀವನೇ ಮಾಡೋಕ್ಕಾಗಲ್ಲ, ಹಂಗಾಗೋಗಿದೆ ಸಿಚುವೇಶನ್. ಸೊ ದೊಡ್ಡ ಬಿಟ್ಟು ತಕ್ಷಣ ಚಕ್ಕಂತ ಇದನ್ನು ಹಲ್ಲೆ ಮಾಡಿದ್ದು ಎಷ್ಟೊಂದು ಸರಿ ಆಗಿದೆ ಇದೇ ಥರ. ಆರ್ಗನೈಸ್ಡ್ ಯಾರು ಬರೋ ಸ್ಟೈಲ್ ಹಿಡಿದ್ರೆ ಗೊತ್ತಾಗುತ್ತೆ. ಕರೆಕ್ಟಾಗಿ ಲೈನ್ಗೆ ಬರೋದು, ವೈಟ್ ಲೈನ್ ಮೇಲೇ ಬರೋದು, ಹೋಗೋದಿಲ್ಲ ನಾವು ಸೈಡ್ಗೆ ಅನ್ನೋ ಥರ. ಒಳ್ಳೆ ಮಕ್ಕಳು ಇದ್ದೀನಿ. ಟೈಮ್ ಈಗ ಅಪ್ರಾಕ್ಸಿಮೇಟ್ 8:40, ಕರೆಕ್ಟಾಗಿ 8:40. ಇಲ್ಲಿಂದ ಬದುಕು ವಾಕ್ ಹೋಗೋದಿಲ್ಲ, ನಿಂತ್ಕೊಂಡಿರ್ತೀನಿ ಇಲ್ಲೇ. 15 minutes ಟೈಮ್ ಲಿಫ್ಟ್ ಕೇಳ್ತೀನಿ. 15 ನಿಮಿಷ ವೆಯ್ಟ್ ಮಾಡ್ತೀನಿ ಇಲ್ಲಿ. 15 ನಿಮಿಷದೊಳಗೆ ಲಿಫ್ಟ್ ಸಿಗಲಿಲ್ಲ ಅಂದರೆ ಬ್ಯಾಕ್ ಟು ಪವೆಲಿಯನ್ ಮತ್ತು ಪಾರ್ಕ್ಗೆ ಹೋಗ್ತೀನಿ. ಮುಂದಕ್ಕೆ ತಡ್ಕೊಂಡು ಹೋಗೋದಿಲ್ಲ. ಆ್ಯಕ್ಚುಲಿ ಇಲ್ಲೇ ಸಿಗೋದಿಲ್ಲ, 10 ಕಿಲೋಮೀಟ್ರ್ ಯೂ ಟರ್ನ್ ಇದೆ ಇಲ್ಲಿ. ಆ್ಯಕ್ಚುಲಿ ಎಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಗೊತ್ತಾ? 5 ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ ಈಗ, ಹೆಚ್ಚು ಕಮ್ಮಿ 5 ಕಿಲೋಮೀಟ್ರ್. ಸೊ ಇದೇ ಮುಂದೆ ಖಂಡಿತ ಹೋಗೋಲ್ಲ. ಆ ಕಡೆಯಿಂದಲೂ ಲಿಫ್ಟ್ ಸಿಗುತ್ತೆ ಅಂತ ಯಾವುದೇ ಗ್ಯಾರಂಟಿ ಇರೋದಿಲ್ಲ, ಅದಕ್ಕೆ ಹೋಗೋದಿಲ್ಲ. X875455 ಹೋಗಿ ಕರೆಕ್ಟಾಗಿ ಗಾಡಿ ತಂದು ನನ್ನ ಮುಂದೆ ನಿಲ್ಲಿಸಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ನಾನು ಮುಂದೆ ಬಿಟ್ಬಿಟ್ಟು ಹೋಗ್ತಾನೆ ಸೋಳ ಮಗ.
ಅಲ್ಲೊಬ್ಬ ಯೂರಿನ್ ಪಾಸ್ ಮಾಡ್ತಿದ್ದಾನೆ, ಅದು ಆ ಕಡೆ ಇರಲಿ. ಇನ್ನೊಬ್ಬ ಏನೋ ಹಿಡ್ಕೊಂಡಿದ್ದಾನೆ, ಅದು ಸಿಗರೇಟ್ ಅಥವಾ ಸಿಗರೇಟ್ ಪ್ಯಾಕ್ ಇರ್ಬೋದು, ಆದರೆ ನೋಡೋದಕ್ಕೆ ಟೈಗರ್ ಬಿಸ್ಕೆಟ್ ಇದೆಯಲ್ಲ ಆ ಥರ ಕಾಣ್ತಾ ಇದೆ. ಆ್ಯಕ್ಚುಲಿ ಇನ್ನೊಬ್ಬ ಇಲ್ಲಿ ಯೂರಿನ್ ಪಾಸ್ ಮಾಡ್ತಾಯಿದ್ದ, ಅರ್ಚಾಡ್ತಿದ್ದ ಅಂತ ಅರ್ಚಾಡ್ತಿದ್ರು, ತಿರುಗಿ ನೋಡಲಿ ಅನ್ನೋ ಥರ. ಸೊ ಆ್ಯಕ್ಚುಲಿ ನಾನು ಇಲ್ಲೇನು ಇವ್ರದ್ದು ಯಾವುದೂ ವಿಷುವಲ್ಸ್ ಕವರ್ ಮಾಡಿಲ್ಲ. ಇವ್ರ ಕಥೆನ ಕಳಲೆ ಸೂರ್ಯನಾರಾಯಣ ಇದನ್ನಲ್ಲ, ಸತ್ಯನಾರಾಯಣ ಇದ್ದಾರಲ್ಲ, ಅವನ ಸ್ಟೋರಿ ಬಾಟಲ್ ಕಂಪ್ನಿದು ಬುಲೆಟ್ ಕಂಪ್ನಿದು ಎಣ್ಣೆ ಬಾಟ್ಲು ಇದಿರಲಿ. ಸುರೇಶನ ಬಲಂಗುಚಿ ಅವನು, ಅದು ಬುಲೆಟ್ ಗಾಡಿ ಓಡಿಸೋದಲ್ವ ಸುರೇಶು, ಅದ್ರ ಬಲಂಗುಚಿ ಅವನು. ಅದು ಅರ್ಚಾಡ್ತಿದ್ದು ಯೂರಿನ್ ಟೊಬ್ಯಾಕೋ ಅವನು ತೋರಿಸ್ತಾ ಇದ್ದು ಕವರದು. ಮತ್ತು ನಂಜನಗೂಡು ಊಟಕ್ಕೆ ಬಾ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು, ಅದು ಆ ಕಡೆಗಿರಲಿ. ಈ ಇವ್ರದ್ದು ಇದ್ರ ಕತೆ ಮಾಡ್ತೀನಿ. ಅದು ಕಳಲೆ ಸತ್ಯನಾರಾಯಣ ಇದ್ದಾನಲ್ಲ, ಅವನದು ಡಿಕೋಡ್ ಮಾಡ್ತೀನಲ್ಲ, ಅದೇ ಫಾರ್ಮುಲಾ ಯೂಸ್ ಮಾಡಿ ಇವ್ರದ್ದು ಡಿಕೋಡ್ ಮಾಡ್ತೀನಿ. ಯಾವುದೇ ವಿಜುವಲ್ಸ್ ಕವರ್ ಮಾಡಿಲ್ಲ ಅವ್ರದ್ದು, ಇದೇ ಫಸ್ಟ್ ವಿಜುವಲ್ ಕವರ್ ಮಾಡ್ತಾ ಇರೋದು. ಸೊ ವಿಜುವಲ್ಸ್ ಯಾವ ಇಟ್ಕೊಳ್ಳದೆ ಬರಿಗೈಯಲ್ಲಿ ಕ್ಯಾಮ್ರಾನು ಯೂಸ್ ಮಾಡಿದೆ ಇವ್ರುಗಳಿಗೆ ಒಂದು ಕತೆ ತೋರಿಸ್ತೀನಿ. ಹೆವಿ ಟಾರ್ಚರ್ ಕೊಟ್ಟರು ಬಟ್ ಐಕ್ಳವರು, ಮಾಡಿ ತೋರಿಸ್ತೀನಿ. ಚರಣ ಟೈಟಲ್ ಥೀಮ್, ಪ್ರಕಾಶ್ ಟೈಟಲ್ ಥೀಮ್. ಅದು ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡ್ ಗೊರಿಲ್ಲ. ಏನಂದರೆ ನೀನು ಹೋಗು ಬನ್ನೂರಿಗೂ ನಂಜನಗೂಡಿಗೂ ಹೋಗು, ಅಲ್ಲಿ ನಿನ್ನ ಕತೆ ಕ್ಲೋಸ್ ಮಾಡ್ತಾರೆ ಅಂತ, ಹಿಡ್ಕೊಂಡು ಹೊಡಿತಾರೆ ಅಥವಾ ಹಲ್ಲೆ ಮಾಡ್ತಾರೆ, ಒದ್ದು ಓಡಿಸ್ತಾರೆ ಅಂತ. ಆ್ಯಕ್ಚುಲಿ ಮಮಾಂಗಮ್ ಮೂವಿದು ಇದು ಮಾಡಿದ್ರು, ಏನು ಹೇಳೋದು, ನೋಟಿಫಿಕೇಷನ್ ಕಳಿಸಿದ್ರು ನನಗೆ ಮೊಬೈಲ್ಗೆ. ಮಮಾಂಗಮ್ ಮೂವಿ ನೋಟಿಫಿಕೇಷನ್ ಕಳಿಸಿದ್ರು. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಬಂದಾರ್ದು ಏನೋ ನನ್ನ ಕತೆ ನಡೀತು. ಅಂದರೆ ಬೆಳಿಗ್ಗೆ ನಾನು ಟಾಯ್ಲೆಟ್ಗೆ ಹೋಗಿದ್ನಲ್ಲ, ಅವಾಗ ಅಲ್ಲಿ ಮುಂದೆ ಪಾರ್ಕ್ ಇದೆಯಲ್ಲ, ಆ ಪಾರ್ಕಲ್ಲಿ ಒಬ್ಬ ಸೆಕ್ಯೂರಿಟಿ ಇದ್ದಾನೆ. ಸೆಕ್ಯೂರಿಟಿ ಬಂದು ಎಲ್ಲಿ ನಾನು ನೀನು ಪಾರ್ಕಲ್ಲೇ ಮಲಿಕೊಡ್ತೀನಿ ಅಂತ, ನೀನು ಪಾರ್ಕಲ್ಲಿ ಮಲಗ್ತೀನಿ ಅಂತ ನನಗೆ ಗೊತ್ತು, ಟಾಯ್ಲೆಟ್ಗೆಲ್ಲ ಹೋಗ್ಬೇಕಾದ್ರೆ ಇಲ್ಲಪ್ಪ ಇದರಲ್ಲೇ ಇದೆ, ಪಾರ್ಕಲ್ಲೇ ಇದೆ, ಅಲ್ಲೇ ಮಾಡ್ಕೋ ಸ್ಟೆಪ್ಸ್ ಹತ್ರ ಅಂತ ಹೇಳ್ದೆ. ನಾನು ಆ್ಯಕ್ಚುಲಿ ಸರ್ಕಸ್ ಗ್ರೌಂಡ್ಗೆ ಹೋಗ್ತಾಯಿದ್ದೆ, ಇವಾಗ ಅರ್ಜೆಂಟ್ ಆಯಿತು ಅಂತ ಈ ಕಡೆ ಬಂದೆ ಅಷ್ಟೇ ಅಂತ ಹೇಳಿದೆ. ಅದಕ್ಕೆ ತೊಳ್ಕೊಳ್ಳೋದೆಲ್ಲ ಇಲ್ಲಿ ಅಂದೆ, ವಾಟ್ರ್ ಬಾಟ್ಲು ಅಂದೆ. ಸರಿ ಅಂದ್ಬಿಟ್ಟು ಸುಮ್ಮನೆ ಆಗೋದು. ಆಮೇಲೆ ಮುಂಚೆ ನಾನು ನಾನು ಆ್ಯಕ್ಚುಲಿ ಇಲ್ಲೇ ಸೆಕ್ಯೂರಿಟಿ ನಾನು ಇಲ್ಲೇ ಇರೋ ಪಾರ್ಕ್ ಅವನು ಅಂತ ಕೇಳ್ದೆ. ಗೊತ್ತು ಮುಂಚೆನೇ ಮಾತಾಡಿದ್ದೆ ಅಂತ ನಾನು ಹೇಳಿದೆ. ಅದಕ್ಕೆ ಅವನು ಇಲ್ವಲ್ಲ, ನಾನು ಮುಂಚೆ ಏನೂ ಮಾತಾಡಿಲ್ಲ, ಇದೆ ಫಸ್ಟ್ ಮಾತಾಡ್ತಿರೋದು, ನೀವು ಪಾರ್ಕಲ್ಲಿ ಮಲಿಕೊಳ್ಳೋದು ನನಗೆ ಗೊತ್ತು ಅಷ್ಟೇ ಅಂತ ಹೇಳ್ದೆ. ಸೊ ಅವ್ನು ಹೇಳಿದ್ದೇನು ಅಂದರೆ, ಮುಂಚೆ ನಾನು ನೀನು ಪರಿಚಯನೇ ಇಲ್ಲ, ನಾನು ನಿನ್ನ ಮೀಟ್ ಮಾಡೇ ಇಲ್ಲ, ಹಂಗೆ ಹಿಂಗೆ ಅಂತ ಕತೆ ಹೊಡೆಯೋದು ಅವನ ಉದ್ದೇಶ ಆಗಿತ್ತು. ಆ ಪಾರ್ಕಲ್ಲಿ ಕೆಲಸ ಮಾಡ್ತಾನಲ್ಲ ಅವನು. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ, ಅಲ್ಲೂ ಒಳ್ಳೆ ಊಟ ಇತ್ತು. ಸೊ ಎಕ್ಸಾಕ್ಟ್ಲಿ ಅಲ್ಲೊಬ್ಬ ಚಾಮುಂಡಿ ಬೆಟ್ಟದ ಪೂಜಾರಿ ಇದ್ದಾನಲ್ಲ, ಬಿಳಿ ಪಂಚೆ, ಕೃಷ್ಣಮೂರ್ತಿನೋ ಸುರೇಶ ಯಾರೋ ಇದ್ದಾನಲ್ಲ, ಸುರೇಶ್ ಅಂತ ಹೆಸರು ಇಟ್ಕೊಂಡಿದ್ದ, ಆದರೆ ಕೃಷ್ಣಮೂರ್ತಿ ಅವನ ಹೆಸರು ಅಂತ ಕಂಡುಹಿಡಿದಿದ್ದು ನಾನು. ಅದು ಯಾರ ಹೆಸರು, ಯಾರು ಬೇರೆ ಬೈಕ್ ಓಡಿಸ್ತಾ ಇದ್ನ, ಏನೋ ಸ್ಕೂಟ್ರ್ ಓಡಿಸ್ತಾ ಇದ್ನೋ ಗೊತ್ತಿಲ್ಲ. ಒಟ್ಟಲ್ಲಿ ನನಗೆ ಅವನ ಹೆಸರು ಕನ್ಫರ್ಮ್ ಇಲ್ಲ, ವ್ಯಕ್ತಿ ನೋಡಿದ್ದೀನಿ. ಅವನ ಹೆಸರು ಸುರೇಶ್ ಅಥವಾ ಕೃಷ್ಣಮೂರ್ತಿ ಅಥವಾ ಕೃಷ್ಣಕುಮಾರ್, ಇಷ್ಟು ಮೂರರಲ್ಲಿ ಒಂದಾಗಿರುತ್ತೆ. ಕೃಷ್ಣ ಅಂತಂತೂ ಇರುತ್ತೆ, 100% ಕೃಷ್ಣನೇ ಅದು ಆಗಿರುತ್ತೆ. ಜೊತೆಗೆ ಗಣಪತಿ ಪೂಜಾರಿ ಅವನು. ನಾನು ಒಂದು ಸರಿ ಹೋದಾಗ ಒಳಗಡೆ ಹೋಗಿ ನೋಡ್ಕೊಂಬಂದಿದ್ದೀನಿ, ಅವ್ನು ನಿಧಾನ ಇಲ್ವೋ ಅಂದ್ಬಿಟ್ಟು. ಗಣಪತಿ ಪೂಜಾರಿ ಅವನು. ಸೊ ಅವ್ರು ಹೇಳೋಕೆ ಹೊರಟಿದ್ದು ಅಂದರೆ, ಪೂಜಾರಿ ಚಾಮುಂಡಿ ಬೆಟ್ಟದ ಆಡಳಿತ ಕೆಲಸ ಮಾಡ್ತಾ ಇರೋರಿಗೆ ಆಲ್ರೆಡಿ, ಮತ್ತು ಬೇರೆಯವರು ಯದುವೀರ್ ಕೂಡ ಆಲ್ರೆಡಿ ನನ್ನ ರೆಕಗ್ನೈಸ್ ಮಾಡಿ ಸುಮಾರು ಸರಿ ಇದು ಮಾಡಿದೆ, ಪಾಸ್ ಮಾಡಿದೆ. ಅಂದರೆ ನೇರವಾಗಿ ಮಾತಾಡಿಲ್ಲ, ಆದರೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು ಆಳುಗಳೆಲ್ಲ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಯದುವೀರ್. ಸೊ ನಾವೆಲ್ಲ ನೀವು ನೋಡೇ ಇಲ್ಲ, ನಾನು ನಿಮ್ಮನ್ನು ಮಾತಾಡಿಲ್ಲ ಅಂತ ಹೇಳ್ಬಿಡ್ತೀವಿ ನಾವು ಅಂತ ಅವರು ಆ್ಯಕ್ಚುಲಿ ಆ ಹುಡುಗನ ಕೈಯಲ್ಲಿ, ಸೆಕ್ಯೂರಿಟಿ ಅವ್ನ ಕೈಯಲ್ಲಿ ನಾಟಕ ಮಾಡಿ ಕಳಿಸಿದ್ದು. ಸೊ ಅದಕ್ಕೋಸ್ಕರ ಮಾಮಾಂಗಮ್ ನೋಟಿಫಿಕೇಷನ್ ಕೂಡ ಕಳಿಸಿದ್ರು ಅಟ್ ಸೇಮ್ ಟೈಮಲ್ಲಿ. ಅಂದರೆ ಮತ್ತು ಐಶ್ವರ್ಯ ಅರ್ಜುನ್ದು ಒಂದು ಅಪ್ಲೋಡಿಂಗ್ ಕೂಡ ಇದೆ ಇವತ್ತು. ಅಂದರೆ ನಾನು ಇದು ಮಾಡಿದ್ನಲ್ಲ, ಏನು ಹೇಳೋದು, ನಾನು ಇದು ಮಾಡಿದ್ದು ಸ್ಕೇಟರ್ಸ್, ಶ್ರುತಾ ಬಳ್ಳಾಳಿ ರಿಲೇಟೆಡ್ ಒಂದು ಹುಡುಗ ಇದೆ, ನನ್ನ ಜಿಂಗುಡೋನು, ಅದಕ್ಕೆ ತೋರಿಸ್ತಾರೆ. ಸೊ ಏನು ಹೇಳೋದು, ಐಶ್ವರ್ಯ ಅರ್ಜುನ್ದು ಏನಂದರೆ ಒಂದು ಅಪ್ಲೋಡ್ ಮಾಡಿದ್ದಾಳೆ. ನಾನು ಆ್ಯಕ್ಚುಲಿ ಈ ದೊಣ್ಣೆ ಹಿಡ್ಕೊಂಡು ಓಡಾಡ್ತಿರ್ತೀನಲ್ಲ ಯಾವಾಗಲೂ, ಈ ದೊಣ್ಣೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ರೀತಿ ದೊಣ್ಣೆಗಳು ಮಾಡಿಸ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಸುಪಾರಿ ಸೂಟ್ ಹಾಕ್ಕೊಳ್ಳೋಕೆ ಅಥವಾ
ಪಾಲಿಟಿಕ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ಅಥವಾ ಕಾರ್ಪೊರೇಟ್ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಇದು ಸೂಟ್ಗಳನ್ನೆಲ್ಲ ಹಾಕ್ಬೇಕಾಗಿ ಬರುತ್ತಲ್ಲ, ಆ ಟೈಮಲ್ಲಿ ಯಾವ ಥರ ದೊಣ್ಣೆ ಮಾಡಿಸ್ಬೇಕು ಅಂತಂದ್ಬಿಟ್ಟು ನಾನು ಆ್ಯಕ್ಚುಲಿ ಆಲ್ರೆಡಿ ಡಿಸೈನ್ ಮಾಡಿಟ್ಟಿದ್ದೆ, ತಲೆ ಒಳಗಡೆ ಪ್ಲ್ಯಾನ್ ಮಾಡಿಟ್ಟಿದ್ದೆ. ಸೊ ಅದೇ ರೀತಿ ದೊಣ್ಣೆ ಮತ್ತು ಸೂಟೆಲ್ಲ ಹಾಕ್ಕೊಂಡು ಐಶ್ವರ್ಯ ಅರ್ಜುನ್ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದ್ಲೇನೋ. ಸೊ ಆದರೆ ಉಲ್ಟಾ ಮಾಡಿದ್ದು. ಉಲ್ಟಾ ಅಂದರೆ ನಾನು ದೇವರನ್ನು ಕೂರಿಸ್ಬೇಕು ಅಂದ್ಕೊಂಡಿದ್ದ ಜಾಗದಲ್ಲಿ ಅವಳು ದೆವ್ವದ ಮುಖಗಳನ್ನ ಕೂರಿಸ್ಕೊಂಡಿದ್ದು ಏನೋ ಮಾಡಿದ್ಲು ಒಟ್ಟಲ್ಲಿ ಉಲ್ಟಾ ಉಮಾಪತಿ ಟೈಟಲಿಂಗ್ ಯೂಸ್ ಮಾಡ್ಕೊಂಡು ಮಾಡಿಲ್ಲ. ಸೊ ಅದು ರಿಲೇಟೆಡ್, ಇದೆಲ್ಲ ಸೇಮ್ ಒಂದೇ ರಿಲೇಟೆಡ್. ಅಂದರೆ ಮಾಮಗಮ್ ಮೂವಿ ಕಳಿಸಿದ್ದು ಕೂಡ ಆ ಸೇಮ್ ಟೈಮಲ್ಲಿ ನೋಟಿಫಿಕೇಶನ್ ಕಳಿಸಿದ್ದು. ಏನಂದರೆ ನಾವು ಏನೂ ಗೊತ್ತಿಲ್ಲಪ್ಪ, ನವೀನ ನಾನು ಮೀಟ್ ಮಾಡಿಲ್ಲ, ನವೀನಿಗೂ ನಮಗೂ ಏನೂ ಸಂಬಂಧ ಇಲ್ಲ, ನನಗೇನು ಗೊತ್ತಿಲ್ಲ ಅಂದ್ಬಿಟ್ಟು ನಾವೆಲ್ಲ ಸ್ಕಿಪ್ ಆಗೋಗ್ತೀವಿ. ಸೊ ನೀನು ಸೋತೋಗ್ತೀಯ, ನೆಕ್ಸ್ಟ್ ಜನ್ರೇಷನ್ ಬಂದು ಕಂಡುಹಿಡೀಲಿ ಅದನ್ನೆಲ್ಲ ಅಂತ ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅಂದರೆ ನಿನ್ನ ಮಾಮಗಮ್ ಮೂವಿಯಲ್ಲಿ ಮಲಯಾಳ ಮೂವಿ ಅದು, ಮಮ್ಮೂಟಿ ಮಾಡಿದ್ದಾರೆ. ಸೊ ಆ ಮೂವಿಯಲ್ಲಿ ಅದೇ ರೀತಿ ಅವನು ಯಾವುದೋ ರಾಜನ ವಿರುದ್ಧ ಕೆಲಸ ಮಾಡೋಕ್ಕೋಗಿ ಆ್ಯಕ್ಚುಲಿ ಸೋತೋಗ್ತಾನೆ. ಪುನಃ ನೆಕ್ಸ್ಟ್ ಜನ್ರೇಷನ್ ಜನಗಳು ಹೋಗ್ತಾರೆ ಅಲ್ಲಿಗೆ, ನೆಕ್ಸ್ಟ್ ಜನ್ರೇಷನ್ ಜನಗಳು ಹೋಗಿ ಅಲ್ಲಿಗೂ ಅವರು ಕೂಡ ಸೋತೋಗ್ತಾರೆ. ಸೊ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಆ್ಯಕ್ಚುಲಿ. ಸೊ ಈಗ ಬೈಕ್ ತೋರಿಸಿದ್ದೇನು ಅಂದರೆ ಬನ್ನೂರು ನಂಜನಗೂಡಿಗೆ ಹೋದರೆ ಏಟ್ ಬೀಳ್ತಾವೆ ನಿಮಗೆ ಅಂತ ತೋರಿಸಿದ್ದು. ಫೈರು ಅದೇ ಭಯ ಹುಟ್ಟಿಸ್ತಾ ಇರೋದು, ಜೊತೆಗೆ ಅವ್ರು ಮಾಡಿರೋ ಕೆಲಸಗಳೆಲ್ಲ ಹೆಮ್ಮೆಯಿಂದ ಹೇಳ್ಕೊಂಡು ನಾವು ಓಡಾಡ್ತೀವಿ ಅಂತ. ಸಂಜನಾ ಅಂದರೆ ಸಂಜನಾ ಗೋಪಿಕೃಷ್ಣ ಗಾಡಿ ಮೇಲೆ ಬರೆದಿದೆ. ಎವ್ರಿ ಎಂಡ್ ಏನೋ ಬರೆದಿತ್ತು, ಓದೋಕ್ಕಾಗಲಿಲ್ಲ. ಇಲ್ಲಿ ಕುತ್ಕೊಂಡು ಅರ್ಚಾಡ್ತಿದ್ದಾರಲ್ಲ ಇವ್ರು ಯಾರು ಅಲ್ಲ, ಬೇರೆ ಯಾರು ಅಲ್ಲ. ಇಲ್ಲಿ ಪಾರ್ಕ್ ಒಳಗಡೆ ಗಲಾಟೆ ಮಾಡ್ತಿಲ್ಲ ಕುತ್ಕೊಂಡು ಫೀಲ್ಡರ್ಸ್ಗಳು ಅವ್ರನ್ನ. ಪೊಲೀಸ್ ಆ್ಯಕ್ಚುಲಿ ಇದ್ದಾರೆ, ಅಲ್ಲೇ ಕೂತಿದ್ದಾರೆ. ಪೊಲೀಸ್ ಎಲ್ಲೂ ಹೋಗಿಲ್ಲ, ಇದ್ದಾರೆ ಪೊಲೀಸು. ಪೊಲೀಸ್ ಸೆಕ್ಯೂರಿಟಿ ಇದೆ, ಪೊಲೀಸ್ ಪಾಡಿಗೆ ಪೊಲೀಸ್ ಇದ್ದಾರೆ. ಇವ್ರ ಪಾಡ್ಗಿವರು ಇಲ್ಲಿ ಗಲಾಟೆ ಮಾಡ್ಕೊಂಡು ತೊಂದರೆ ಕೊಡ್ತಾ ಇದ್ದಾರೆ ನನಗೆ. ಆಯಿತಾ, ಇಷ್ಟೆಲ್ಲ ಪಾರ್ಕ್ ಒಳಗಡೆ ಏನು ಕಡಿಮೆ ಇಲ್ಲ, ಆ್ಯಕ್ಚುಲಿ ಇಲ್ಲೇ ಕೂತ್ಕೊಂಡಿದ್ರು. ಅಲ್ಲೂ ಆ್ಯಕ್ಚುಲಿ ಇಲ್ಲೂ ಏನು ಕಡಿಮೆ ಇಲ್ಲ. ಎಲ್ಲ ಕಡೆ ಜನ ಇದ್ದಾರೆ ಹೋಟೆಲ್. ಅವ್ರ ಗ್ಯಾಂಗ್ಸ್ಟರ್ ಅವ್ರ ಕಡೆ ಕೂತಿರೋದು ಪೊಲೀಸು, ಇಲ್ಲಿ ಹೋಗ್ತಿರೋದು ಫೀಲ್ಡರ್. ಮಲ್ಲಿಗೆ ಒದ್ದಾಡೋರು ಏನು ಕಡಿಮೆ ಇದಿಲ್ಲ ಅಂತಿಲ್ಲ, ಅಲ್ಲಿ ಒದ್ದಾಡ್ತಾ ಇದೆ ನೋಡಿ. ಸುಮ್ಮನೆ ಟೆಕ್ಕಾಬಾಜಿಗೆ ಪೊಲೀಸ್ ಹಾಕಿದ್ದಾರೆ ಅಷ್ಟೇ. ಆ ಕಡೆಯಿಂದ ಬರ್ಬೇಕು, ಪೊಲೀಸ್ ಕವರ್ ಮಾಡ್ತೀನಿ ಸಾಧ್ಯ ಆದರೆ. ಪೊಲೀಸ್ ಅಲ್ಲಿ ಕಾಯ್ಕೊಂಡು ಕೂತಿದ್ದಾನೆ, ಇಲ್ಲಿ ಹುಡುಗರು ಕಾಯ್ಕೊಂಡು ಕೂತಿದ್ದಾರೆ. ಹೊರಗಡೆ ಕಣ್ಣು ಮರೆಯಾಗಿದ್ಬಿಡು. ಸಸಿ ಅಂತ ಇಲ್ಲ, 5 ಲಕ್ಷ ಹೊಂದಿದೆ. ರಾಜ್ಕುಮಾರ್ ಪಾರ್ಕ್ ಅಂತ ಹೇಳಿ, ರಾಜ್ಕುಮಾರ್ ಪಾರ್ಕ್ ಐತೆ. ಅದು ಇನ್ನೊಬ್ಬ ರಂಗ ಅಂತ ಇಕ್ಕಂದೆ ಬಿಟ್ಟು ಮುಂಚೆ ಅದಕ್ಕಿಂತ ಮುಂಚೆ ಎಕ್ಸಿಟ್ ಆಗೋದು ಅವನು ಪ್ಲ್ಯಾನ್. ಇಲ್ಲಿ ಒಳಗಿರೋ ಕತೆ ಕಡಿಮೆ ಏನಿಲ್ಲ.
ಇಲ್ಲೂ ಇದ್ದಾರೆ ಗುರು, ಇಲ್ಲೂ ಮಲಗಿದ್ದಾನೆ. ಆ್ಯಕ್ಚುಲಿ ಬಾಟ್ಲ ಹೇಗೆ ಬಂದಿರೋದಲ್ಲ, ಸುಮ್ಮನೆ ಪೋಸ್ ಕೊಡೋಕೆ ಬಂದಿರೋದು. ಮುಂದೆ ವಾಚ್ ನೋಡು ಅಂತ ಸುಮ್ಮನೆ ತೋರಿಸ್ಕೊಳ್ಳೋದು ಅಷ್ಟೇ. ದಿವ್ಯ 3794B KA09B 3794 ಅದು. ಅವನು ಅಷ್ಟೇ ಮುಂದೆ ಮತ್ತೆ ಮುಂಚೆ ಡೇಟ್ ಹೇಳ್ತೀವಿ. ಅವನು ನನಗಿಂತ ಮುಂಚೆ ಟಾಯ್ಲೆಟ್ ಮಾಡೋಕ್ಕೆ ಬಂದಿರೋದು ಆಟೋ ಡ್ರೈವರು. ಇನ್ನೂ ಒಬ್ಬ ಬರ್ತಾ ಇದ್ದಾನೆ, ಒಬ್ಬ ಸಾಲದು ಅಂತ ಶಬ್ದ. ಈ ಆಟೋ ನಿಲ್ಲಿಸಿದ್ನಲ್ಲ ಅವನೇ ಹೆವಿ ಸೌಂಡ್ ಮಾಡ್ತಾ ಇರೋದು. KA55A1415 ಸೌಂಡ್ ಮಾಡಿದ ಅವನು. ರಾಂಗಲ್ಲಿ ಬರ್ತಾ ಇರೋದು EY 6EY 185 ಇರಬೇಕು, ನಾಟ್ ಶ್ಯೂರ್. ಅಲ್ಲಿ ಆ್ಯಕ್ಚುಲಿ ಒಂದು ಹುಡುಗಿ ಹೋಗ್ತಾ ಇದ್ದಾಳೆ ಸೂಟ್ ಹಾಕ್ಕೊಂಡು. ಆ್ಯಕ್ಚುಲಿ ಮತ್ತೇನೋ ಬ್ಲ್ಯಾಕ್ ಆ್ಯಂಡ್ ಚೂಡಿದಾರಲ್ಲಿ ಇದ್ದಾಳಲ್ಲ ಸಿಲ್ವರು, ಆ ಹುಡುಗಿ ಆ್ಯಕ್ಚುಲಿ ಯಶಸ್ವಿನಿ ಇಂಡಿಯನ್ ಟಿ ವಿಲಿ ಬರ್ತಲ್ಲ ಯಶಸ್ವಿನಿ, ಅವಳು ಡ್ರೆಸ್ ಕೊಡೋದು. ಆ್ಯಕ್ಚುಲಿ ಆ ಥರದ್ದು, ಆದರೆ ಅದಲ್ಲ. ಅಂದರೆ ಆ ಹುಡುಗಿ ಒಂದೇ ಥರದ್ದು ವೈಟ್ ರೆಡ್ ಕಲರು ಮತ್ತು ವೈಟ್ ಇದ್ದಿದ್ದು ಹಾಕ್ಕೊಳ್ತಾ ಇದ್ಲು. ಸೊ ಇದು ಆ್ಯಕ್ಚುಲಿ ಅದನ್ನೇ ತೋರಿಸ್ತಾಯಿದ್ರು. ಇವಾಗ ಸಡನ್ನಾಗಿ ಏನೋ ಸಿಕ್ಕಿಲ್ಲ ಅನಿಸುತ್ತೆ ಹುಡುಗಿ ಆ ಬಟ್ಟೆ ಹಾಕೊಂಡಿರೋಳು. ಅದಕ್ಕೆ ಪ್ಯಾಟ್ರನ್ ಆ ಥರದ ಪ್ಯಾಟ್ರನ್ ಅಷ್ಟೇ. ಈಗ ಯಾಕೆ ತೊಗೊಂಡಿದ್ದು ಅಂದರೆ ಬಿಂಗೋ ಒರಿಜಿನಲ್ ಸ್ಟೈಲ್. ಐಶ್ವರ್ಯ ಅರ್ಜುನ್ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ, ಇದಕ್ಕೆ ಮಾಡೆಲಾಗಿ ಕೆಲಸ ಮಾಡಿದ್ಲು. ಸೊ ಬಿಂಗೋ ಬಿಷಪ್ ಪೊಸಿಷನ್ನಿಗೆ ಬರುತ್ತೆ ಅದು. ಜೊತೆಗೆ ಐಶ್ವರ್ಯ ಅರ್ಜುನ್ ಕೂಡ ಫೆಬ್ರವರಿಯಲ್ಲಿ ಹುಟ್ಟಿರೋದು ಬಿಷಪ್. ಸೊ ಹೀಗಾಗಿ ಆ ಹುಡುಗಿ ಸೂಟ್ ಹಾಕೊಂಡು ಹೋಗ್ತಾ ಇದ್ದಲ್ಲ ಆ ಹುಡುಗಿ, ಮತ್ತು ಇದೆಲ್ಲ ಸೇಮ್ ರಿಲೇಟೆಡ್. ಒರಿಜಿನಲ್ ಅಂದರೆ ಜೊತೆಯಲ್ಲಿ ಬರೋದು ಅಂದರೆ ಮೇ ಬಿ ಆ ಕಡೆಯಿಂದ ಬರ್ತಾಳೆ ಅಂತ ಮಹೇಂದ್ರ ಆ್ಯಂಡ್ ಮಹೇಂದ್ರ ಟೈಟಲ್ ಥೀಮಲ್ಲಿ ಮಾಡಿರೋ ಸಾಧ್ಯತೆ ಇರ್ತದೆ. ಅಂದರೆ ನನ್ನ ಜೊತೆಯಲ್ಲಿ ಕಾಂಪೀಟ್ ಮಾಡ್ಕೊಂಡು ಬರ್ತಾಳೆ ಅನ್ನೋದರ ಆ್ಯಟಿಟ್ಯೂಡ್ ಅದಾಗಿರುತ್ತೆ. ಅಬಿ ಅದು AB 4136 ಅದು KA09. ಮುಂದೆ ಮತ್ತು ಮುಂಚೆ ಸಡನ್ನಾಗಿ ಹೋಗಿ ಮುಂದೆ ಪಾಸ್ ಆಗೋದು ಅವ್ರುಗಳು. ಈ ಫುಲ್ ಸಿಕ್ಕಾಪಟ್ಟೆ ವೆಹಿಕಲ್ ಶೆಡ್ಯೂಲ್ ಮಾಡಿರ್ತಾರೆ ಇಲ್ಲಿ. ಅವ್ರ ಕೆಲಸ ಏನು ಅಂದರೆ ಈ ಕಾರ್ನರ್ಗೆ ಹೋಗ್ತಾ ತಕ್ಷಣ ಹೋಗೋದು. ಏಜ್ 02 AG 4623 ಏಜ್ ಆ್ಯಕ್ಚುಲಿ ಅದು ಅದನ್ನು ಏಜ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಯಾಕೆಂದರೆ ನನಗೆ ವಯಸ್ಸಾಗೋಗಿದೆ ಅಂತ, ಟೈಮ್ ವೇಸ್ಟ್ ಮಾಡಿ ನನಗೆ ವಯಸ್ಸಾಗೋಗ್ತಾ ಇದೆ ಅಂತ. ಬರೀ ಭಯಂಕರ ಬುದ್ಧಿವಂತ. ಇವನು ಪಾದಗಳು ತೋರಿಸ್ತಕ್ಕೆ ಶುರು ಮಾಡ್ಕೊಂಡ. ಅವನು 2 ಕೈಲೂ 2 1 ಇಲ್ಲ ಏನೋ ಹಿಡ್ಕೊಂಡು ಬರೀತಾ ಇರೋದು ಕಲಾವಿದ. ಅದು ಮಂಜುಳಾ ಬಾಲಂಗುಚ್ಚಿ, ಇದು ಮಂಜುಳಾ ಬಾಲಂಗುಚ್ಚಿನ, ಅದು ಮಂಜುಳಾ ಬಾಲಂಗುಚ್ಚಿ. ಅಲ್ಲಿ ಹೋಗ್ತಾ ಇದೆಲ್ಲ ಕಾಂಪೌಂಡಿಂದ ಆಚೆ. ಆಯಮ್ಮ ವೈಟ್ ಕಲರ್, ಪಿಂಕ್ ಕಲರ್ ಮತ್ತು ವೈಟ್ ಅದು. ಮತ್ತು ಅಲ್ಲಿ ಬ್ರೌನ್ ಗೌರಿಲಾ 450 ಹೋಗ್ತಾ ಇದೆಯಲ್ಲ ರಾಯಲ್ ಎನ್ಫೀಲ್ಡ್. ಅದು ಆ್ಯಕ್ಚುಲಿ ಈಗ ಬೆಳಗ್ಗೆಯಿಂದ 2ನೇ ತೋರಿಸ್ತಾ ಇರೋದು ವೆಹಿಕಲ್ ತೋರಿಸ್ತಾ ಇರೋದು. ಅದೇನಕ್ಕೆ ತೋರಿಸ್ತಾ ಇರೋದು ಸದ್ಯಕ್ಕೆ ಅದನ್ನು ಇಂಡಿಯನ್ ಟಿ ವಿ ಒಂದು ಹುಡುಗಿ ಇಲ್ಲಲ್ಲ, ಅವಳ ಹೆಸರೇನೋ ನಂದಿನಿ, ಇಂಡಿಯನ್ ಟಿ ವಿ ನಂದಿನಿಗೋಸ್ಕರ ತೋರಿಸ್ತಾ ಇರೋದು. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಬೆಳಗ್ಗೆ ಸ್ಟಾರ್ಟ್ ಮಾಡಿರೋದು. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಾಗಿದ್ದು ಅಂದರೆ ಬೆಟ್ಟದಿಂದ ಬರುವಾಗ ಯಾರೋ ಒಬ್ಬ ಲಿಫ್ಟ್ ಕೊಟ್ಟನಲ್ಲ ನನಗೆ. ಅವ್ನು ಲಿಫ್ಟ್ ಕೊಟ್ಟವನು ದೇವ್ರ ದರ್ಶನ ಮಾಡಿದ್ರ ಅಂತ ಹೇಳ್ದ. ನಾನು ಇಲ್ಲ ಅಂದೆ. ಸೊ ಅವಾಗ ದೇವ್ರ ಬಗ್ಗೆ ಏನೋ ಹೇಳ್ದೆ. ದೇವರು ಆ್ಯಕ್ಚುಲಿ ಕಾಣಬೇಕು ಅಪ್ಪ. ನಾನೇ ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ದೇವರು ಬರೀ ದೇವಸ್ಥಾನದ ಒಳಗಡೆ ಇರೋಲ್ಲ, ಸಾಧ್ಯ ಆದಾಗ ಇದು ಮಾಡೋದ್ರಾಯ್ತು, ಏನೋ ದರ್ಶನ ಮಾಡೋದ್ರಾಯ್ತು, ದೇವ್ರು ಅಲ್ಲೇ ಇರ್ತಾಳೆ ಹೋದ್ರಾಯ್ತು ಅಂತ ಹೇಳಿದೆ. ಅದಕ್ಕೆ ಅವನು ಏನಾರು ಉದ್ದುಗದ್ದು ಭಾಷಣ ಹೊಡೆದ ಒಟ್ಟಲ್ಲಿ. ಅಂದರೆ ದೇವರು ಸಿಗ್ತಾಳೆ ಹಂಗೆ ಹಿಂಗೆ, ಅಂದರೆ ಸಮಯ ಬಂದಾಗ ದೇವರು ಅವಳೇ ಸಿಗ್ತಾಳೆ ಹಂಗೆ ಹಿಂಗೆ ಏನಾರೋ ಕತೆ ಹೊಡೆದ ಒಟ್ಟಲ್ಲಿ. ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಅದ್ರ ಬಗ್ಗೆ ಹೆಚ್ಚಿಗೆ. ಸೊ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಇಂಡಿಯನ್ ಟಿ ವಿ ನಂದಿನಿ ಇದೆಲ್ಲ ಸ್ವಲ್ಪ ನಂದಿನಿ ರೀತಿ ಇರುವಂಥ ಹುಡುಗಿ ಸಿಕ್ಕಿಲ್ಲ. ನಂದಿನಿ ಥರ ಇರೋ ಹುಡುಗಿ ಇಲ್ಲಿ ಆ್ಯಕ್ಚುಲಿ ಪಾಯಿಂಟಲ್ಲಿ ಸಿಕ್ಕಿಲ್ಲ. ಅಂದರೆ ಲಾಸ್ಟ್ ಇನ್ನೇನೋ ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾ ಇದ್ದಾರೆ ಅನ್ನೋ ಟೈಮ್ಗೆ ಬಂದಳು ಅವಳು. ಸೊ ಆ ಹುಡುಗಿ ಬರೋ ಟೈಮ್ಗೆ ಕರೆಕ್ಟಾಗಿ ರಾಯಲ್ ಎನ್ಫೀಲ್ಡು
ಗೊರಿಲ್ಲಾ ಗಾಡಿ ಇದೆಯಲ್ಲ, ಅದು 450 ಆ ಗಾಡಿ ತೊಗೊಂಡು ಹಾಕಿದ್ರು. ಅಂದರೆ ಶಾಂಭವಿ ಥರನೇ ಇಮೇಜ್ ಫಾರ್ಮುಲಾ ಕ್ರಿಯೇಟ್ ಮಾಡ್ಕೊಂಡಿರ್ತಾಳೆ ಅವಳು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಅಂದರೆ ನಂದಿನಿಗೆ ಮದುವೆ ಆಗಿರುತ್ತೆ, ಮದುವೆಗೆ ಒಂದು ಮಗು ಇದೆ ಅಂತ ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಅದೇನಾರು ಮಾಡ್ಕೊಳ್ಳಿ ಒಟ್ಟಲ್ಲಿ ಬೆಳಿಗ್ಗೆಯಿಂದ ನಾನು ಬೆಟ್ಟಿಗೆ ಹೋಗಿದ್ದು ಬಂದಮೇಲೆ ನಂದಿನಿ ವಿಷಯ ಮಾತಾಡ್ದ ಅವನು. ಸೊ ದೇವ್ರ ವಿಷಯ ಮಾತಾಡ್ದ, ದೇವ್ರು ಸಿಗ್ತಾಳೆ ಅಂತ. ಆವಾಗಿಂದ ಈ ರಾಯಲ್ ಎನ್ಫೀಲ್ಡ್ ಗೊರಿಲ್ಲಾ ಹೆಸರಲ್ಲಿ ಆ್ಯಟಿಟ್ಯೂಡ್ ಫಾರ್ಮುಲಾ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ಇನ್ನೊಂದೇನು ಅಂದರೆ, ಇಲ್ಲಿ ಇಂಡಿಯನ್ ಟಿ ವಿ ಅವ್ರದ್ದು ಇಂಡಿಯನ್ ಟಿ ವಿ ಬಸವರಾಜ್ ಇದನ್ನೆಲ್ಲ ಒಂದು ಜಾಗ್ವಾರ್ ಕಾರ್ ಕೂಡ ಪಾಸ್ ಆಯಿತು, 1001 M1001. ಆ್ಯಕ್ಚುಲಿ ನಾನು ನೋಡೋದ್ರ ಪ್ರಕಾರ ಅವನದೇ ಗಾಡಿ ವೆಹಿಕಲ್ ಅದು, ನಾಟ್ ಶ್ಯೂರ್ ಅವನೇ ಹೋಗಿದ್ದೋ ಅಥವಾ ಅವ್ನ ಥರದ ಗಾಡಿ ಹೋಯ್ತಾ ಗೊತ್ತಿಲ್ಲ. ಒಟ್ಟಲ್ಲಿ ಬಿಳಿಯನ್ ಹಸುಗಳೆಲ್ಲ ತೊಗೊಬಂದುಬಿಟ್ಟಿದ್ದಾನಲ್ಲ, ಅಲ್ಲಿ ಹಸುಗಳು ಬಿಡ್ತಾನಲ್ಲ ಅವನು. ಆ್ಯಕ್ಚುಲಿ ನಾನು ತಮಿಳಿಯನ್ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಪಾಸ್ಟ್ 2 ಡೇಸಿಂದ ನಾನು ಸುತ್ತಮುತ್ತ ತಮಿಳೇ ಮಾತಾಡ್ತಾ ಇದ್ದಾನೆ. ಇನ್ನೊಂದು ನೋಟಿಸ್ ಮಾಡಲೇಬೇಕಾದ ವಿಷಯ ಅಂದರೆ, ಇಲ್ಲಿ ನವಗ್ರಹ ದೇವಸ್ಥಾನದಲ್ಲ ಯಾರೋ ಪಂಚಾಮೃತ ತಂದು ಹಾಕಿದ್ದಾರೆ ಅವರು. ಪಂಚಾಮೃತ ಕೊಟ್ಟಿದ್ದಿದ್ರೆ ಯಾರು ತಿನ್ಬೋದಿತ್ತು ಅಲ್ವಾ, ಅಷ್ಟು ಪಂಚಾಮೃತ ಸುಮ್ಮನೆ ವೇಸ್ಟ್ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ತಂದಾಕಿರೋದು ಏನಕ್ಕೆ ಅಂದರೆ ನಾಗರಿಕಲ್ಲೋದು. ಪಂಚಾಮೃತ ಅಂದರೆ 5 ಜನ ಹುಡುಗಿಯರು ಅದು ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಯಾರ್ಯಾರು ಅಂದರೆ ಶಾಂಭವಿ, ಶ್ರುತಾ ಬಳ್ಳಾಳ್, ಐಶ್ವರ್ಯ ಅರ್ಜುನ್, ರಕುಲ್ ಮತ್ತು ಈ ನಂದಿನಿ ಅಂತ ಒಂದು ಹುಡುಗಿ ಬೇರೆ ಸೇರಿಸ್ಕೊಂಡಿದ್ದಾರೆ ಈಗ, ನಂದಿನಿ, ಇಂಡಿಯನ್ ಟಿ ವಿ ನಂದಿನಿ. ಸೊ ಇವ್ರುಗಳು ನಾನು ಆ್ಯಕ್ಚುಲಿ ನಿನ್ನೆಯಿಂದ ಈ ಹುಡುಗಿರುಗಳ ವಿರುದ್ಧ ಸ್ಟೇಟಸ್ ಅಪ್ಡೇಟ್ ಮಾಡಿದ್ದೀನಿ. ಅಂದರೆ ಟ್ರ್ಯಾಕ್ ರೆಕಾರ್ಡ್ ಸರಿ ಇದ್ದರೆ ಮಾತ್ರ ತೊಗೊಳ್ಳೋದು, ಇಲ್ಲೇ ತೊಗೊಳ್ಳೋದಿಲ್ಲ ಅಂತ ಅಪ್ಡೇಟ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಇದು ಮಾಡ್ತಾಯಿದ್ದಾರೆ. ಅಂದರೆ ನಾಗಾ ಕಮ್ಯುನಿಟಿಗೆ ಅವ್ರನ್ನ ಹಾಕ್ಬಿಡ್ತೀವಿ, ಅವರು ರಿವೆಂಜ್ ತೊಗೊಳ್ತಾರೆ ಅಂತ ಎದುರಿಸೋ ಪ್ರಯತ್ನ ಇದು ಥರದ. ಆ್ಯಕ್ಚುಲಿ ಆಟೋ ರಿಕ್ಷಾ ಚಾಲಕರದು ಏನೋ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇರೋದು, 2ನೇ ಸರಿ ಮಾಡ್ತಾ ಇರೋದು ಅವರು. ಅವ್ರು ಬಂದಿರೋ ಉದ್ದೇಶ ಇದು, ಆಟೋ ನಿಲ್ಲಿಸಿರೋದು ಹಿಂಗೆ ಮುಂದೆ ದೇವಸ್ಥಾನ. ಆ್ಯಕ್ಚುಲಿ ಏನೂ ಕಾಣಬಾರ್ದು ಆ ಥರ.